ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಮೊದಲನೇದಾಗಿ ನೀವೆಲ್ಲ ಕಾಮೆಂಟಲ್ಲಿ ಜಾಸ್ತಿ ಏನು ಹಾಕ್ತಿದ್ದೀರಾ, ನಾನ್ ಡೀಟೇಲ್ ಹೇಳ್ಕೊಡಿ. ಯಾಕಷ್ಟು ಸಪ್ಲಿಮೆಂಟ್ರಿ ರೀಡಿಂಗ್ ಮೇಲೆ ನಿಮಗೆ ಚಿಂತೆ? ಬಿಕಾಸ್ ತುಂಬ ಈಸಿ ಕೂಡ. ಆ್ಯಂಡ್ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಮಕ್ಕಳೇ ಒಂದು ಇಂಪಾರ್ಟೆಂಟ್ ಪಾಯಿಂಟರ್ ತಲೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಈ ಚಾಪ್ಟರಿನ ಸಮ್ಮರಿ ಗೊತ್ತಿದ್ರೆ ಯಾವುದೇ ಒಂದು ಪ್ರಶ್ನೆ ನೀವು ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನಿಮಗೆ ಗೊತ್ತಿರಬೇಕಾಗಿರೋದೇನು, ನೀವು ಹೋಗಿ ಫಸ್ಟು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಆಯಿತಾ? ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಲ್ಮೋಸ್ಟ್ ಒಂದು 20,000ಕ್ಕಿಂತ ಹೆಚ್ಚಾಗಿ ಮಕ್ಕಳು ನಮ್ಮ ಚಾನಲ್ನ ನೋಡ್ಕೊಂಡು ಓದ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ, ಆಮೇಲೆ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ನೀವೇನಾದರೂ ಆಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ನೀವು ಒಂದು ಶಾಬಾಷ್ ಅಂತ ಅನ್ಕೊಂಬಿಡಿ, ಆಗಲೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ. ಅರ್ಥ ಆಯ್ತಾ? ಮಾಡಿಲ್ಲ ಅಂದರೆ ಅಲ್ಲ, ಮಾಡಿಲ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬನ್ನಿ. ಸೊ ಇವಾಗ ಇವತ್ತಿನ ಚಾಪ್ಟರ್ ಅಥವಾ ಇವತ್ತಿನ ಕ್ಲಾಸ್ ಯಾವುದ್ರ ಬಗ್ಗೆ ಮ್ಯಾಮ್ ಹೇಳಿ ತುಂಬ ಆ ಕಡೆ ಈ ಕಡೆ ಮಾತಾಡ್ತಿದ್ದೀರಾ ಅಂತ ಅನ್ಕೊಬೋದು. ಸೊ ನಾನು ಹೇಳ್ತೀನಿ, ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಏನು ನಿಮ್ಮ ಸಪ್ಲಿಮೆಂಟ್ರಿ ರೀಡಿಂಗ್ ಇದೆ ಅದರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ ಇರೋದು. ಅರ್ಥ ಆಯ್ತಾ? ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ದು ನಿಮಗೆ ಒಂದು ರೀತಿಯಾದ ಸಾರಾಂಶವನ್ನು ನೀಡ್ತೇನೆ. ಈ ಸಾರಾಂಶದಿಂದ ಮುಖಾಂತರ ಏನಾಗುತ್ತೆ, ನಿಮಗೆ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ತುಂಬ ಒಂದು ಚೆನ್ನಾಗಿರುವಂತಹ ಒಂದು ಸ್ಟೋರಿ ಅನ್ಬೋದು. ಟಿಬೆಟಲ್ಲಿ ಸಾಕಷ್ಟು ವರ್ಷಗಳಿಂದ ಇದನ್ನು ಬಿಲೀವ್ ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಹೇಗೆ ಒಂದೊಂದು ಕಲ್ಚರ್ಗೂ ಅವ್ರವ್ರದ್ದೇ ಒಂದು ಆದಂಥ ಒಂದು ಕತೆಗಳಿರುತ್ತೋ ಅದೇ ರೀತಿಲಿ ಈ ಕತೆ ಕೂಡ ಟಿಬೆಟಲ್ಲಿ ನಡೆಯುತ್ತೆ. ಸೊ ಈಗ ನೋಡೋ ಹಾಗೆ ನಿಮ್ಗಾಗಲೇ ಒಂದು ನಾನು ಟಿಬೆಟಿನ ಲ್ಯಾಂಡ್ಸ್ಕೇಪ್ ತೋರಿಸಿದ್ದೀನಿ. ತುಂಬ ಸುಂದರವಾದಂಥ ಒಂದು ಜಾಗ ಅಂತ ಕೂಡ ನಾವು ಹೇಳ್ಬೋದು. ನೀವು ನೋಡಿಲ್ಲ ಅಂದರೆ ಹೋಗಿ ಗೂಗಲ್ ಮಾಡಿ ನೋಡ್ಕೊಳ್ಳಿ, ಫೋಟೋಸ್ ಎಲ್ಲ ಸಿಗುತ್ತೆ. ಅದರಿಂದ ಕೂಡ ನಾನು ಯಾಕೆ ಹೇಳೋದಿದೆಲ್ಲ ಅಂದರೆ, ನೀವು ಈ ಜಾಗನ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಆ ಕತೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಾ? ನಾನು ಸ್ವಲ್ಪ ಇಮೇಜಸ್ ಕೂಡ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಮೊದಲನೇದಾಗಿ ಈ ಒಂದು ಸಪ್ಲಿಮೆಂಟ್ರಿ ರೀಡಿಂಗಿಂದ ನಿಮಗೆ 2 ಮಾರ್ಕ್ ಪ್ರಶ್ನೆಗಳು, 3 ಮಾರ್ಕ್ ಪ್ರಶ್ನೆಗಳು ಎಲ್ಲ ಸಿಗ್ಬೋದು. ಸೊ ಅದಕ್ಕೆ ನೀವು ತಲೆಯಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಸೊ ಇವಾಗ ಓದಿ ಹೇಳ್ತೀನಿ ನಾನು. ಮೊದಲನೇದಾಗಿ ಈ ಒಂದು ಸೆಟ್ಟಿಂಗ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಇನ್ ಏನ್ಷಿಯಂಟ್ ಡೇಸ್ ದೇರ್ ವಾಸ್ ಅ ವೆರಿ ಪುವರ್ ಏರಿಯಾ ಇನ್ ಟಿಬೆಟ್ ವಿಚ್ ಹ್ಯಾಡ್ ನೋ ರಿವರ್ಸ್ ಆರ್ ಗುಡ್ ಲ್ಯಾಂಡ್. ಸೊ ಟಿಬೆಟಲ್ಲಿ ಒಂದು ಜಾಗದಲ್ಲಿ ಒಂದು ತುಂಬ ಬಡತನ ಇರುವಂತಹ ಒಂದು ಜಾಗ ಇತ್ತು. ಆ ಜಾಗದಲ್ಲಿ ಯಾವುದೇ ರೀತಿಯಾದ ಒಂದು ನದಿ ಹರಿತಿರ್ಲಿಲ್ಲ ಅಥವಾ ಆ ಜಾಗ ಒಳ್ಳೆಯದು ಆಗಿರಲಿಲ್ಲ. ಇಲ್ಲಿ ಆ್ಯಕ್ಚುಲಿ ಇಮೇಜಲ್ಲಿ ಈಗ ಬೆಟ್ಟ ಮೌಂಟೇನ್ ಎಲ್ಲ ಇದೆ. ಆಯಿತಾ? ಇಲ್ಲಿ ಯಾವ ಥರ ಇತ್ತು ಈ ಜಾಗ, ಅಲ್ಲಿ ಸೆಕೆ ಇರಲಿಲ್ಲ, ವಾರ್ಮ್ತ್ ಇರಲಿಲ್ಲ, ಫ್ರೆಶ್ ಫ್ಲವರ್ಸ್ ಇರ್ತಿರ್ಲಿಲ್ಲ, ನೋ ಟ್ರೀಸ್ ಆರ್ ಗ್ರೀನ್ ಗ್ರಾಸ್. ದ ಪೀಪಲ್ ಸಫರ್ಡ್ ಫ್ರಮ್ ಹಂಗರ್. ಹೊಟ್ಟೆ ಹಸಿತಿತ್ತು ಅವ್ರಿಗೆಲ್ಲ, ತಿನ್ನಕ್ಕೆ ಊಟ ಇರ್ತಿರ್ಲಿಲ್ಲ. ಆ್ಯಂಡ್ ಕೋಲ್ಡ್, ತುಂಬ ಚಳಿ ಇರೋದು. ಆ್ಯಂಡ್ ಡಿಡ್ ನಾಟ್ ನೋ ವಾಟ್ ಹ್ಯಾಪಿನೆಸ್ ವಾಸ್ ಲೈಕ್. ಇವಾಗ ನೀವು ಇಮ್ಯಾಜಿನ್ ಮಾಡಿ, ಪೀಕ್ ವಿಂಟರ್. ಅರ್ಥ ಆಯ್ತಾ? ನಿಮಗೆ ಇರೋಕ್ಕೆ ಚೆನ್ನಾಗಿ ಜಾಗ ಇಲ್ಲ, ಮನೆಯಲ್ಲಿ ಊಟ ಮಾಡೋಕ್ಕೆ ಅನ್ನ ಇಲ್ಲ, ಆ್ಯಂಡ್ ಚಳಿ ತುಂಬ ಆಗ್ತಿದೆ, ಆದರೆ ನಿಮಗೆ ಹೊದ್ಕೊಳ್ಳೋಕ್ಕೆ ಬೆಡ್ಶೀಟ್ ಇಲ್ಲ ಅಥವಾ ಸ್ವೆಟರ್ ಇಲ್ಲ. ಅರ್ಥ ಆಯ್ತಾ? ಅವಾಗ ನಿಮ್ಗೆ ಹೆಂಗೆ ಅನಿಸುತ್ತೆ, ಲೈಫೇ ಮಿಸರಬಲ್ ಅನ್ಸುತ್ತಲ್ಲ, ಆ ರೀತಿಯಾಗೇ ಇವ್ರ ಲೈಫು ಕೂಡ ತುಂಬ ಮಿಸರಬಲ್ ಆಗಿತ್ತು. Despite this, they still believe that happiness must exist somewhere in the world in the form of a beautiful bird that lived on a snowy mountain far away in the east. ಆಯಿತಾ? ಸೊ ಈಸ್ಟಲ್ಲಿ ಇರುವಂತಹ ಒಂದು ಸ್ನೋಯಿ ಮೌಂಟೇನ್ ಮೇಲೆ ಒಂದು ಪಕ್ಷಿ, ಯಾವ ಪಕ್ಷಿ? ಒಂದು ಸುಂದರವಾದಂಥ ಪಕ್ಷಿ, ಹ್ಯಾಪಿನೆಸ್ ಅದರಲ್ಲಿದೆ. ಆ ಒಂದು ರೀತಿಯಾದ ಹ್ಯಾಪಿನೆಸ್ ಎಕ್ಸಿಸ್ಟ್ ಆಗುತ್ತೆ ಆ ಒಂದು ಪಕ್ಷಿಯಲ್ಲಿ ಅಂತ ಅವ್ರ ತಲೆಯಲ್ಲಿರುವಂತಹ ಒಂದು ನಂಬಿಕೆ ಇತ್ತು. ಅರ್ಥ ಆಯ್ತಾ? ಇದು ನಂಬಿಕೆನಾ ಅದು ನಮಗೆ ಮ್ಯಾಟ್ರ್ ಆಗಲ್ಲ, ನಂಬಿಕೆ ಅಂತ ಒಂದು ಇತ್ತು. ಅರ್ಥ ಆಯ್ತಾ? ಅವರು ಅದನ್ನು ತುಂಬ ಬಿಲೀವ್ ಕೂಡ ಮಾಡ್ತಿದ್ರು. ನೋಬಡಿ ಹೂ ವೆಂಟ್ ಲುಕಿಂಗ್ ಫಾರ್ ದ ಬರ್ಡ್ ರಿಟರ್ನ್. ಏನಾಗ್ತಿತ್ತು, ಈ ಜನಗಳೆಲ್ಲ ಹೋಗ್ತಿದ್ರಲ್ಲ ಆ ಬರ್ಡನ್ನು ಹುಡ್ಕೊಂಬರೋದಕ್ಕೆ, ಯಾರು ವಾಪಸ್ಸೇ ಬರ್ತಿರ್ಲಿಲ್ಲ. ಅ ಬ್ರೈಟ್ ಬಾಯ್ ನೇಮ್ ವಾಂಗ್ ಜಿಯಾ, ನೋಡಿ ಈ ಹೆಸರು ಸ್ಪೆಲ್ಲಿಂಗ್ ಕೇಳ್ಕೊಬೇಕು, ಇಂಪಾರ್ಟೆಂಟು, was sent to find the bird of happiness. ಸೊ ಇವಾಗ ಹೋಗಿದ್ದವರೆಲ್ಲ ವಾಪಸ್ ಬರ್ತಿರ್ಲಿಲ್ಲ. ಸೊ ಕಳಿಸಿದ್ದವ್ರಿಗೆಲ್ಲ ಏನಿರ್ತಿತ್ತು, ಒಂದು ರೀತಿಯಾದ ಟೆನ್ಷನ್ ಇತ್ತು, ಓ ಇವು ಬರ್ತೀವೋ ಇಲ್ವೋ ಅಂತ. ಸೊ ಇವಾಗ ಒಬ್ಬ ಬ್ರೈಟ್ ಬಾಯ್ ಅಂದರೆ ಒಂದು ಬುದ್ಧಿವಂತನಾಗಿದ್ದ ಒಬ್ಬ ಹುಡುಗನನ್ನು, ಆ ಹುಡುಗನ ಹೆಸರೇನು, ವಾಂಗ್ ಜಿಯಾ, ಅವನನ್ನು ಈ ಬರ್ಡ್ ಆಫ್ ಹ್ಯಾಪಿನೆಸ್ ಹುಡ್ಕೊಂಬರೋದಕ್ಕೆ ಕಳಿಸ್ತಾರೆ. ದ ಗರ್ಲ್ಸ್ ಆಫ್ ದ ಪುವರ್ ಪ್ಲೇಸ್ ಗೇವ್ ಹಿಮ್ ಬಾರ್ಲಿ ವೈನ್. ಅಲ್ಲಿ ಇರುವಂತಹ ಎಲ್ಲ ಹುಡುಗಿರು ಅವನಿಗೆ ಬಾರ್ಲಿ ವೈನ್ನ ಕುಡಿಸ್ತಾರೆ. ಆ್ಯಂಡ್ ದ ಮದರ್ಸ್, ಅಲ್ಲಿ ಆ ಒಂದು ಊರಲ್ಲಿರುವಂತಹ ಪ್ರತಿಯೊಂದು ಅಮ್ಮ ಏನು ಮಾಡ್ತಾರೆ, ಇನ್ ಅಕಾರ್ಡೆನ್ಸ್ ಟು ಟಿಬೆಟಿಯನ್ ಕಸ್ಟಮ್ಸ್, ಅವರ ಒಂದು ಕಸ್ಟಮ್ ಪ್ರಕಾರ
ಸ್ಪ್ರೆಡ್ ಬಾರ್ಲಿ ಗ್ರೇನ್ಸ್ ಆನ್ ಹಿಸ್ ಹೆಡ್ ಟು ವಿಶ್ ಹಿಮ್ ಅ ಗುಡ್ ಜರ್ನಿ. ಅವರು ಬಾರ್ಲಿ ಗ್ರೇನ್ಸ್ನ ಅಂದರೆ ಆ ಒಂದು ಕಾಳು ಇರುತ್ತಲ್ಲ ಬಾರ್ಲಿದು, ಅದನ್ನು ಅವರು ತಲೆ ಮೇಲೆ ಹಾಕ್ತಾರೆ ಒಂದು ಗುಡ್ ಜರ್ನಿ ವಿಶ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಆಫ್ಟರ್ ಟ್ರಾವೆಲಿಂಗ್ ಫಾರ್ ಅ ವೆರಿ ಲಾಂಗ್ ಈಸ್ಟ್ವರ್ಡ್, ವಾಂಗ್ ಜಿಯಾ ಮೆಟ್ 3 ಮಾನ್ಸ್ಟರ್ಸ್. ಎಷ್ಟು ಮಾನ್ಸ್ಟರ್ಸ್ನ ಮೀಟ್ ಮಾಡ್ತಾನೆ? 3 ಮಾನ್ಸ್ಟರ್ಸ್ನ ಮೀಟ್ ಮಾಡ್ತಾನೆ. ಇವಾಗ ಫಸ್ಟು ಮೊದಲನೇ ಮಾನ್ಸ್ಟರು, ಇವನ ಬಗ್ಗೆ ಬೇಕಾಗಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈ ಸ್ಲೈಡಲ್ಲಿ ಹಾಕಿದ್ದೀನಿ. ಮಾನ್ಸ್ಟರ್ 1 ವಾಸ್ ಓಲ್ಡ್ ಮ್ಯಾನ್ ವಿತ್ ಅ ಲಾಂಗ್ ಬ್ಲ್ಯಾಕ್ ಬಿಯರ್ಡ್. ನೋಡಿ ಇಲ್ಲಿ, ಓಲ್ಡ್ ಮ್ಯಾನ್ ವಿತ್ ಅ ಲಾಂಗ್ ಬ್ಲ್ಯಾಕ್ ಬಿಯರ್ಡ್. ಆಯಿತಾ? ಅ ಕ್ರೋ ಲೈಕ್ ವಾಯ್ಸ್, ಅವನಿಗೆ ಕಾಗೆ ಥರ ಧ್ವನಿ ಇತ್ತು. ಆ್ಯಂಡ್ ಲಿವ್ ನಿಯರ್ ಅ ಸ್ನೋ ಕವರ್ಡ್ ಮೌಂಟೇನ್ ದಟ್ ಶೋನ್ ಲೈಕ್ ಸಿಲ್ವರ್. ಸೊ ನೀವು ಇಲ್ಲಿ ನೋಡಿದಾಗ ಈ ಸ್ನೋ ಕವರ್ಡ್ ಮೌಂಟೇನು ಮೇಲ್ಗಡೆ ನಿಮ್ಗೇನು ಅನಿಸುತ್ತೆ? ಆಯಿತಾ, ಒಂದು ನಿಮಿಷ. ಇಲ್ಲಿದೆ ಅಲ್ಲ ಸ್ನೋ ಕವರ್ಡ್ ಮೌಂಟೇನ್ ಏನಿದೆ, ಇದು ಒಳ್ಳೆ ಸಿಲ್ವರ್ ಥರ ಹೊಳಿತಿದೆ ಅಲ್ಲ, ಅದೇ ರೀತಿಲಿ ಅವನು ಈ ರೀತಿಯಾದ ಒಂದು ಬೆಟ್ಟದ ಮೇಲೆ ಇದ್ದ. ಓಕೆನಾ? ಇವಾಗ ಮುಂದೆ ಹೋದೋಣ. ದ ಮಾನ್ಸ್ಟರ್ ಆಸ್ ವಾಂಗ್ ಜಿಯಾ ಟು ಕಿಲ್ ಲೊಸಾಂಗ್ಸ್ ಮದರ್. ಸೊ ಅವನಂತಾನೆ, ನೀ ಹೋಗಿ ಅವಳನ್ನ ಸಾಯಿಸಿ ಬಾ. ಇಫ್ ಹಿ ವಾಂಟೆಡ್ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ಆವಾಗ ನಾನು ನಿನಗೆ ಈ ಬರ್ಡ್ ಆಫ್ ಹ್ಯಾಪಿನೆಸ್ ಹತ್ರ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತೀನಿ. ಬಟ್ ವಾಂಗ್ ಜಿಯಾ ಏನು ಮಾಡ್ತಾನೆ? ಅವನು ರೆಫ್ಯೂಸ್ ಮಾಡ್ತಾನೆ. ಸೊ ಇವಾಗ ಆ ಮಾನ್ಸ್ಟರ್ಗೆ ಕೋಪ ಬಂತು. ಕೋಪ ಬಂದಾಗ ಏನಾಯಿತು? ಅವನೇನು ಮಾಡ್ತಾನೆ? ದ ಮಾನ್ಸ್ಟರ್ ಬ್ಲೂ ಥ್ರೂ ಹಿಸ್ ಬಿಯರ್ಡ್. ಅವನ ಬಿಯರ್ಡ್ ಇರುತ್ತಲ್ಲ, ಅದರಿಂದ ಅಂತ ಊದಿದ ನಂತರ ಆ ಒಂದು ರೋಡ್ ಇತ್ತಲ್ಲ, ಹೋಗುವ ದಾರಿ, ಆ ರೋಡ್ ಮೇಲೆ ಏನಾಯಿತು? ಆ ಸ್ಮೂತ್ ರೋಡು ಸ್ಕ್ರೀ ಆಗಿ ಕನ್ವರ್ಟ್ ಆಗೋಯ್ತು. ಇಲ್ಲಿ ನೋಡಿ, ಇಲ್ಲಿದೆ ಅಲ್ಲ, ಈ ರೀತಿಯಾದ ಕಲ್ಲುಗಳು ಅದರ ಮೇಲೆ ಬಂದ್ಬಿಡ್ತು. ಸೊ ಅವನಿಗೆ ನಡೆಯೋಕ್ಕೆ ಕಷ್ಟ ಆಯಿತು. ಫಸ್ಟ್ 100 ಮೈಲ್ಸು ಅವನ ಬೂಟ್ಸ್ ಏನಿತ್ತು, ಅವನ ಚಪ್ಪಲಿ ಅಥವಾ ಶೂ ಏನಿತ್ತು, ಅದೆಲ್ಲ ಕಿತ್ತೋಯ್ತು. ಓಕೆ, ಸೆಕೆಂಡ್ 100 ಮೈಲ್ ಏನಾಯಿತು? ವಾಂಗ್ ಜಿಯಾಸ್ ಫೀಟ್ ವೇರ್ ಕಟ್ ಇನ್ ಟು ಪೀಸಸ್. ಅವನ ಕಾಲ್ಗಳೇನಿದೆ ಅದು ಕಟ್ ಆಗೋಯ್ತು. ಬೈ ದ ಥರ್ಡ್ 100 ಮೈಲ್ ವಾಂಗ್ ಜಿಯಾಸ್ ಹ್ಯಾಂಡ್ ವೇರ್ ಟೋನ್ ಇನ್ ಟು ಶ್ರೆಡ್ಸ್. ನಡ್ಕೊಂಡೋಗಿ ಅವನ ಕೈಗಳೆಲ್ಲ ಕಿತ್ತಿ ಹೋಗಿತ್ತು. ಅರ್ಥ ಆಯ್ತಾ? ಹಿ ದೆನ್ ಲೇ ಆನ್ ಗ್ರೌಂಡ್ ಆ್ಯಂಡ್ ಬಿಗ್ಯಾನ್ ಟು ಕ್ರಾಲ್ ಫಾರ್ವರ್ಡ್. ಹಿಸ್ ಕ್ಲೋತ್ಸ್ ಗಾಟ್ ಟೋನ್, ಹಿಸ್ ನೀಸ್ ಆ್ಯಂಡ್ ಹಿಸ್ ಶೋಲ್ಡರ್ಸ್ ವೆ ಬ್ರೂಸ್ಡ್. ಸೊ ಇವಾಗ ಕ್ರಾಲ್ ಮಾಡಿದ್ರೆ ಇಲ್ಲೆಲ್ಲ ಅವನಿಗೆ ಏಟ್ ಕೂಡ ಆಗೋಯ್ತು. ಆಯಿತಾ? ವಾಂಗ್ ಜಿಯಾ ಡೌಟೆಡ್ ಇಫ್ ಹಿ ಕುಡ್ ಮೇಕ್ ಇಟ್, ಬಟ್ ಥಿಂಕಿಂಗ್ ಆಫ್ ಹಿಸ್ ಪೀಪಲ್ ವೇಟಿಂಗ್ ಬ್ಯಾಕ್ ಎಟ್ ಹೋಮ್, ಹಿ ಕೆಪ್ ಗೋಯಿಂಗ್. ಅವನಿಗೆ ಆಗುತ್ತೋ ಇಲ್ವೋ ಅಂತ ಯೋಚಿಸ್ತಿದ್ದ. ಬಟ್ ಅಲ್ಲಿ ಅವ್ರ ಮನೇಲಿರುವಂತಹ ಜನಗಳು ಮತ್ತು ಅವ್ರ ಊರಲ್ಲಿ ಎಷ್ಟು ಹೋಪ್ ಇಟ್ಕೊಂಡು ಕಾಯ್ತಿದ್ರಲ್ಲ, ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡು ಅವ್ನು ಏನು ಮಾಡ್ತಿದ್ನೋ ಅದನ್ನೇ ಮಾಡೋಕ್ಕೆ ಕಂಟಿನ್ಯೂ ಮಾಡ್ದ. ಹೋಗ್ತಾ ಇರ್ತಾನೆ. ಆವಾಗ ಅವನಿಗೆ ಮಾನ್ಸ್ಟರ್ ನಂಬರ್ 2 ಸಿಗುತ್ತೆ. ನೋಡಕ್ಕೆ ಹೆಂಗಿತ್ತು? ಇದು ತಿರ್ಗಾ ಓಲ್ಡ್ ಆಗಿತ್ತು, ಬಟ್ ಈ ಸತಿ ಇದಕ್ಕೆ ಬ್ರೌನ್ ಬಿಯರ್ಡ್ ಇತ್ತು. ಓಲ್ಡ್ ಮ್ಯಾನ್ ವಿತ್ ಅ ಬ್ರೌನ್ ಬಿಯರ್ಡ್. ಆಯಿತಾ? was old with a brown beard and a voice like a whistling wind. ಸೊ ನಿಮಗೆ ಒಂದು ಖಾಲಿ ಗ್ರೌಂಡಲ್ಲಿ ನಿಂತಾಗ ವಿಂಡ್ ಶಬ್ದ ಬರುತ್ತೆ ಗೊತ್ತಾ, ಅಂತ ಶಬ್ದ ಬರುತ್ತಲ್ಲ, ಆ ರೀತಿಯಾಗಿ ಇವನ ಧ್ವನಿ ಇತ್ತು. ದ ಮಾನ್ಸ್ಟರ್ ಆಸ್ ವಾಂಗ್ ಜಿಯಾ ಟು ಪಾಯ್ಸನ್ ಓಲ್ಡ್ ಜಾಫರ್ ಸಿಲಾಂಗ್. ಆಯಿತಾ? ಸೊ ಈ ರೀತಿ ಈ ಒಂದು ಮನುಷ್ಯನ ಸಾಯಿಸು ಅಂತ ಹೇಳ್ತಾರೆ. ಆದರೆ ವಾಂಗ್ ಜಿಯಾ ತಿರ್ಗಾ ಏನಂತಾನೆ? ನಾನು ಸಾಯಿಸಲ್ಲ ಅಂತ ಹೇಳ್ತಾನೆ. ದ ಮಾನ್ಸ್ಟರ್ ಬ್ಲೂ ಥ್ರೂ ಹಿಸ್ ಬಿಯರ್ಡ್. ತಿರ್ಗಾ ಅವನು ಅಂತ ಊದ್ತಾನೆ. ವಾಂಗ್ ಜಿಯಾಸ್ ಬಿಯರ್ಡ್ ಬ್ಯಾಗ್ ಫ್ಲೂ ಇನ್ ದ ಏರ್. ಅದು ಮಾಡಿದಾಗ ಅಷ್ಟು ಜೋರಾಗಿ ಅವನು ಬ್ಲೋ ಮಾಡ್ತಾನೆ ಅಂದರೆ ಅವನು ಬಿಯರ್ಡ್ ಬ್ಯಾಗ್ ಇರ್ತಾರೆ ಜೋರಾಗಿ ಹೊಟ್ಟೋಗುತ್ತೆ. ಆ್ಯಂಡ್ ದ ಲ್ಯಾಂಡ್ ಅರೌಂಡ್ ಹಿಮ್ ಟರ್ನ್ಡ್ ಇನ್ ಟು ಅ ಡೆಸರ್ಟ್ ವಿತ್ ನೋ ಫುಡ್. ಆವಾಗ ಅವ್ನು ಸುತ್ತಮುತ್ತ ಇರುವಂತಹ ಒಂದು ಲ್ಯಾಂಡು ಡೆಸರ್ಟ್ ಆಗಿ ಕನ್ವರ್ಟ್ ಆಗೋಯ್ತು. ಅವಾಗ ಏನಾಗುತ್ತೆ? ಅವನಿಗೆ ತಿರ್ಗಾ ಕಷ್ಟ ಆಗುತ್ತೆ. ಬಟ್ ದ ಫಸ್ಟ್ 100 ಮೈಲ್ ವಾಂಗ್ ಜಿಯಾ ಸ್ಟಮಕ್ ರಂಬಲ್ಡ್ ಇನ್ ಹಂಗರ್. ಹಿಂಗೆ ಹೋಗ್ತಾ ಅವನಿಗೆ ಹೊಟ್ಟೆ ಹಸಿಯೋದು ತುಂಬ ಜಾಸ್ತಿ ಆಗುತ್ತೆ. ಬೈ ದ ಸೆಕೆಂಡ್ 100 ಮೈಲ್ ವಾಂಗ್ ಜಿಯಾಸ್ ಹೆಡ್ ಸ್ವ್ಯಾಮ್ ಇನ್ ಹಂಗರ್ ಆ್ಯಂಡ್ ಈ ಬಿಗ್ಯಾನ್ ಟು ಸಿ ಸ್ಟಾರ್ಸ್. ತುಂಬ ಹಶ್ವಾದಾಗ ತಲೆಯೆಲ್ಲ ನೋವು ಬರುತ್ತಲ್ಲ, ಆ್ಯಂಡ್ ತಲೆ ತಿರುಗಿ ಬಿದ್ದೋದಂಗೆ ಆಗುತ್ತೆ. ಆ ಥರ ಆಯ್ತು ಅವನಿಗೆ. ಬೈ ದ ಥರ್ಡ್ 100 ಮೈಲ್ ಹಿ ಫೆಲ್ಟ್ ಶಾರ್ಪ್ ಪೇನ್ ಇನ್ ಹಿಸ್ ಕಟ್ ಲೈಕ್ ಇಟ್ ವಾಸ್ ಬೀಂಗ್ ಕಟ್ ಬೈ ಅ ನೈಫ್. ಥರ್ಡ್ 100 ಮೈಲ್ ಅಷ್ಟರಲ್ಲಿ ಅವ್ನ ಹೊಟ್ಟೆ ಸಖತ್ ನೋವು ಬರುತ್ತೆ. ಅವ್ನ ಗಟ್ಟೇನಿದೆ ಅದು ಎಷ್ಟು ನೋವಾಗುತ್ತೆ ಅಂದರೆ ಒಳ್ಳೆ ಚಾಕು ತೊಗೊಂಡು ಚುಚ್ತಾ ಹಾಗೆ ಅವನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಂಗ್ ಜಿಯಾ ಡ್ರ್ಯಾಂಕ್ ಕೋಲ್ಡ್ ರಿವರ್ ವಾಟರ್ ಟು ಕೀಪ್ ಅಪ್. ಆವಾಗ ಅವ್ನು ಏನು ಮಾಡ್ದ? ಆ ಕೋಲ್ಡ್ ರಿವರ್ ವಾಟರ್ ಏನಿರುತ್ತೆ ಅದನ್ನು ಕುಡ್ದ ಟು ಕಂಟಿನ್ಯೂ. ಆ್ಯಂಡ್ ಅವ್ನಿಗೆ ಯಾವಾಗಲೂ ಮೋಟಿವೇಶನ್ ಇತ್ತು, ಏನಂತ? ಮನೇಲಿ ವಾಪಸ್ ನಂಗೋಸ್ಕರ ಕಾಯ್ತಿದ್ದಾರೆ ಅಂತ ಮೋಟಿವೇಶನ್. ಆಯಿತಾ? ಇವಾಗ 3ನೇ ಮಾನ್ಸ್ಟರ್ ಬರ್ತಾನೆ. ಲಾಸ್ಟ್ ಮಾನ್ಸ್ಟರ್, ಲಾಸ್ಟ್ ಒಬ್ಸ್ಟಿಕಲ್ ಇದೆ ವಾಂಗ್ ಜಿಯಾ ಮುಂದೆ. ವಾಸ್ ಓಲ್ಡ್ ವಿತ್ ವೈಟ್ ಬಿಯರ್ಡ್. ಇವನಿಗೆ ವೈಟ್ ಬಿಯರ್ಡ್ ಇತ್ತು. ಅರ್ಥ ಆಯ್ತಾ?
The monster asked Wang Jia to gouge out Bhima's eyeballs. Wang Jia refused. ಅವನೂರಲ್ಲಿರುವಂತಹ ಭೀಮಾ ಇರ್ತಾನಲ್ಲ ಅವನ ಒಂದು ಕಣ್ಣು ಕಿತ್ತು ಅಂತ ಹೇಳ್ತಾರೆ. ಆವಾಗ ಅದಕ್ಕೆ ಅವನು ರೆಫ್ಯೂಸ್ ಮಾಡ್ತಾನಲ್ಲ, ಆವಾಗ ಮಾನ್ಸ್ಟರ್ಗೆ ಕೋಪ ಬರುತ್ತೆ. ಆಯಿತಾ? ಸೊ ಈ ಸತಿ ಮಾನ್ಸ್ಟರ್ ಏನು ಮಾಡ್ತಾನೆ, ಈ ಕಣ್ಣು ಇದಿರತ್ತಲ್ಲ ನಮ್ಮ ಗುಡ್ಡೆ ಐ ಬಾಲು ಅದನ್ನು ಕಿತ್ತು ಬಿಸಾಕ್ಬಿಡ್ತಾನೆ. Blind Wang Jia groped the path with his hands and travelled another 900 miles in the direction of the rising sun. ಅವನಿಗೆ ಕಣ್ ಕಾಣಲ್ಲ, ಹಾಗೆ ಇದು ಮಾಡ್ಕೊಂಡು ಹೋಗ್ತಾನೆ. ಏನು ಮಾಡ್ತಾನೆ, ಟ್ರಾವೆಲ್ ಮಾಡಿಕೊಂಡು ಗ್ರೋಪ್ ಮಾಡಿಕೊಂಡು ಪಾತ್ನ ಹಿಂಗೆ ಮುಟ್ಕೊಂಡು ಹೋಗ್ತಾನೆ. ಹೋದ ನಂತರ ಒನ್ಸ್ ಹಿ ಕ್ಲೈಮ್ಡ್ ಅ ಸ್ನೋ ಕವರ್ಡ್ ಮೌಂಟೇನ್ he met the bird of happiness. ಅವನು ಸನ್ ಬರೋ ಕಡೆ ಹೋಗ್ತಾನೆ. ಎಷ್ಟು ಮೈಲ್ಸು? 900 ಮೈಲ್ಸ್ ನಡ್ಕೊಂಡು ಹೋದಿದ ನಂತರ ಅವನಿಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಸಿಗತ್ತೆ. Wang Jia requested the bird to travel back with him to bring warmth, happiness, forest, flowers, field and river to his people. ಸೊ ಆವಾಗ ಅವ್ನು ಬರ್ಡ್ ಆಫ್ ಹ್ಯಾಪಿನೆಸ್ನ ಕೇಳ್ತಾನೆ, ಪ್ಲೀಸ್ ನನ್ನ ಜೊತೆ ಬಾ, ನನ್ನ ಒಂದು ಜನಗಳಿಗೆ ಖುಷಿನ ನೀಡು, ಒಂದು ರೀತಿಯಾದ ವಾರ್ಮ್ತ್ ನೀಡು, ಫಾರೆಸ್ಟ್ ಕೊಡು, ಫ್ಲವರ್ಸ್ ಕೊಡು ಅಂತ ಕೇಳ್ತಾನೆ. ದ ಬರ್ಡ್ ಕ್ಯಾರೆಸ್ಡ್ ವಾಂಗ್ ಜಿಯಾ ಜೆಂಟ್ಲಿ ವಿತ್ ಹಿಸ್ ವಿಂಗ್ಸ್. ವಿಂಗ್ಸಿನ ಮುಖಾಂತರ ವಾಂಗ್ ಜಿಯಾನ ಹಗ್ ಮಾಡ್ತಾನೆ. ಆಲ್ ವಾಂಗ್ ಜಿಯಾಸ್ ವೂಂಡ್ಸ್ ಹೀಲ್ಡ್. ಹಿ ಗಾಟ್ ಬ್ಯಾಕ್ ಹಿಸ್ ಐಬಾಲ್ಸ್ ಅಂಡ್ ಬಿಕೇಮ್ ಸ್ಟ್ರಾಂಗರ್ ದೆನ್ ಎವರ್. ಆ ಬರ್ಡ್ ಬಂದಿದ್ದು ಮುಟ್ಟಿದ ತಕ್ಷಣ ಒಂದು ರೀತಿಯಾದ ಮ್ಯಾಜಿಕ್ ಆಗುತ್ತೆ ಆ್ಯಂಡ್ ವಾಂಗ್ ಜಿಯಾ ವಾಪಸ್ ಸರಿಗೊಟ್ಟೋಗ್ತಾನೆ. ಹಿ ವಾಸ್ ಆಲ್ಸೋ ಗಿವನ್ ಡ್ರೈಡ್ ಮೀಟ್ ಆ್ಯಂಡ್ ಕ್ರೀಮ್ ಕೇಕ್ ಟು ಈಟ್. ಇದೆಲ್ಲ ಆದಮೇಲೆ ಅವ್ನು ವಾಪಸ್ ಬರ್ತಾನಲ್ಲ, ಅಲ್ಲಿ ಅವನು ಸ್ಟ್ರಾಂಗ್ ಆಗಿರ್ತಾನೆ. ಅವ್ನು ಬಂದಿದ್ದ ತಕ್ಷಣ ಅವನಿಗೆ ಡ್ರೈಡ್ ಮೀಟ್ನ ಕೊಡ್ತಾರೆ, ಆಮೇಲೆ ಮಾಂಸ ಅಂದರೆ ಒಂದು ರೀತಿಯಾದ ಒಣಗೋಗಿರೋ ಮಾಂಸ ಅಂತ ಲಿಟ್ರಲ್ ಟ್ರಾನ್ಸ್ಲೇಷನ್, ಬಟ್ ಡ್ರೈಡ್ ಮೀಟ್ ಆ್ಯಂಡ್ ಕ್ರೀಮ್ ಕೇಕ್ನ ಕೂಡ ಕೊಡ್ತಾರೆ ಅವನಿಗೆ ತಿನ್ನೋದಕ್ಕೆ. The bird then travelled back with Wang Jia and gave 3 loud cries. ಅರ್ಥ ಆಯ್ತಾ? ಅದು ವಾಪಸ್ ವಾಂಗ್ ಜಿಯಾ ಜೊತೆ ಬರುತ್ತೆ ಆ್ಯಂಡ್ 3 ಸತಿ ಲೌಡಾಗಿ ಅಳತ್ತೆ. ಫಸ್ಟ್ ಕ್ರೈ, ದ ಗೋಲ್ಡನ್ ಸನ್ ಬ್ರೋಕ್ ಥ್ರೂ ದ ಕ್ಲೌಡ್ಸ್ ಆ್ಯಂಡ್ ವಾರ್ಮ್ ಬ್ರೀಸ್ ಕೇಮ್ ಡೌನ್ ಫ್ರಮ್ ದ ಸ್ಕೈ. ಅರ್ಥ ಆಯ್ತಾ? ಸೊ ಅಲ್ಲಿಂದ ಅವ್ನು ಫಸ್ಟ್ ಕ್ರೈ, ಬರ್ಡ್ದು ಫಸ್ಟ್ ಕ್ರೈಯಲ್ಲಿ ಒಂದು ರೀತಿಯಾದ ಬಿಸಿಲು ಬರುತ್ತೆ. ಅಟ್ ದ ಸೆಕೆಂಡ್ ಕ್ರೈ, forest appeared all over the mountains and peaches and other mountain flowers bloomed on trees. Cries of birds like thrushes and larks could be heard. ಅವನ ಬರ್ಡಿನ ಎರಡನೇ ಕ್ರೈಯಲ್ಲಿ ಏನಾಗುತ್ತೆ, ಫುಲ್ ಫಾರೆಸ್ಟ್ ಬಂದ್ಬಿಡುತ್ತೆ. ಡ್ರೈ ಲ್ಯಾಂಡ್ ಆಗಿರೋದು ಇವಾಗ ಫಾರೆಸ್ಟ್ ಆಗುತ್ತೆ, ಫ್ಲವರ್ಸ್ ಇರುತ್ತೆ, ಹಣ್ಣುಗಳು ಬೆಳೆಯುತ್ತೆ ಆ್ಯಂಡ್ ಅಲ್ಲಿ ಇಲ್ಲಿ ಬರ್ಡ್ಸು ಅಂತ ಶಬ್ದ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. At the third cry, green rivers and fields were formed. ಮೂರನೇ ಸತಿ ಆ ಬರ್ಡ್ ಕಿರ್ಚಿದಾಗ, ಕ್ರೈ ಮಾಡಿದಾಗ ಏನು ಕೇಳಿಸ್ತು, ಏನು ಫಾರ್ಮ್ ಆಯಿತು? ರಿವರ್ಸ್ ಮತ್ತು ಫೀಲ್ಡ್. ಲಿಟಲ್ ವೈಟ್ ರ್ಯಾಬಿಟ್ಸ್ ಆಲ್ಸೋ ಅಪಿಯರ್ಡ್. ಅಷ್ಟು ಹ್ಯಾಪಿನೆಸ್ ಅಲ್ಲಿ ಹರಡುತ್ತೆ. The people in the poor place experienced happiness from that day onwards and never faced hardship again. ಆವತ್ತು ಆದಮೇಲೆ ಅಲ್ಲಿರುವಂತಹ ಜನ ದಿನಾಗಲೂ ಒಳ್ಳೇದು ಹ್ಯಾಪಿನೆಸ್ನ ಫೀಲ್ ಮಾಡಿದ್ರು. ಯಾವುದೇ ರೀತಿಯಾದ ಕಷ್ಟಗಳು ಅವರು ನೋಡಲಿಲ್ಲ. ಆಯಿತಾ? ವಾಟ್ ಚೇಂಜಸ್ ಕೇಮ್ ಓವರ್ ವಾಂಗ್ ಜಿಯಾ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕ್ಯಾರಿಸ್ಡ್ ಹಿಮ್. ಇದು 2 ಮಾರ್ಕ್ಗೆ ಏಪ್ರಿಲ್ 2024 ಕೇಳಿದ್ರು ಮಕ್ಕಳೇ. ಸೊ ಇಲ್ಲಿ ಆನ್ಸರ್ ಏನು, ಅವನ ಒಂದು ಕಣ್ಣುಗಳೇನು ಗುಡ್ಡೆಗಳೇನು ಹೊಟ್ಟೋಗಿರುತ್ತೆ ಅದು ವಾಪಸ್ ಬಂದ್ಬಿಡುತ್ತೆ. ಆಯಿತಾ? ಸೊ ವೆನ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕ್ಯಾರಿಸ್ಡ್ ವಾಂಗ್ ಜಿಯಾ gently with its wings, his eyeballs that were gouged out by the monster flew back into the socket. He could see brighter than before, all his wounds healed and he felt stronger than ever. Okay na? So next ಪ್ರಶ್ನೆ ನೋಡೋಣ. What did you like the most in the story, The Birds of Happiness? ಇಲ್ಲಿ ನೀವು ಓನಾಗಿ ಆನ್ಸರ್ ಬರಿಬೋದು. ನಾನಿಲ್ಲಿ ಏನು ಬರ್ದಿದ್ದೀನಿ ಅಂದರೆ, ಹೇಗೆ ಅವನ ಡಿಟರ್ಮಿನೇಷನ್ ಮತ್ತು ಪರ್ಸಿವರೆನ್ಸ್ ಅಂದರೆ ಯಾವತ್ತೂ ಬಿಟ್ಕೊಡ್ದರೆ ಅವನ ಒಂದು ಗುರಿನ ಮಿಟ್ದ. ಯಾಕೋಸ್ಕರ? ಅವನ ಒಂದು ಲವ್ ಫಾರ್ ಪೀಪಲ್ಗೋಸ್ಕರ. ಅರ್ಥ ಆಯ್ತಾ? ಐ ಲೈಕ್ ದ್ಯಾಟ್ ವಾಂಗ್ ಜಿಯಾ was a determined and persevering character. The poor place had not experienced happiness in so long, and despite terrible physical pain inflicted by the 3 monsters, Wang Jia did not give up because of his love for his people. He completed the journey and brought back the bird of
ಹ್ಯಾಪಿನೆಸ್. ಅರ್ಥ ಆಯ್ತಾ? ಸೊ ಇದರ ಜೊತೆಗೆ ಈ ಒಂದು ಕಥೆಯ ಎಂಡ್ಗೆ ಬಂದಿದ್ದೀವಿ. ನಂಗಂತೂ ಓದಿದಾಗ ತುಂಬ ಖುಷಿ ಆಯಿತು. ನೀವು ಅಷ್ಟೇ ಏನು ಓದ್ತೀರಾ ಅದನ್ನು ಖುಷಿಯಾಗಿ ಓದಿದ್ರೆ ಏನಾಗುತ್ತೆ, ನಿಮ್ಮ ತಲೆಯಲ್ಲಿ ಇನ್ಫಾರ್ಮೇಷನ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಅದನ್ನು ಹೇಳ್ತಾ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ನಿಮಗೆ ಈ ಪಾಠ ಇಷ್ಟ ಆಯಿತು ಅಂದರೆ ಒಂದು ಹಾರ್ಟ್ ಅಥವಾ ಒಂದು ಥಮ್ಸ್ ಅಪ್ನ ಹಾಕಿ ಕಾಮೆಂಟ್ ಸೆಕ್ಷನಲ್ಲಿ. ನಾನು ಮತ್ತೆ ಭೇಟಿ ಆಗ್ತೀನಿ ನಿಮ್ಮನ್ನು ಇನ್ನೊಂದು ಕ್ಲಾಸ್ ಜೊತೆಗೆ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್.